ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ಫ್ರೆಂಡ್ಸ್, ಈಗ ನೋಡಿ 2026ನೇ ಸಾಲಿನ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಇವತ್ತು ಜುಲೈ 28 ತಾರೀಕು ಈವರೆಗೂ ಕೂಡ ಏನು ಬಾಯ್ ಪಿಟಿಕ್ ಅಂತ ಹೇಳ್ತಾ ಇಲ್ಲ, ಆನ್ಲೈನ್ ಅಪ್ಲಿಕೇಶನ್ ಬಿಡಬೇಕು. ಗೌರ್ಮೆಂಟ್ ಕಾಲೇಜುಗಳಿಗೆ ಮತ್ತು ಕಡಿಮೆ ಫೀಸ್ ಸಲುವಾಗಿ ಕಾಯ್ತಿರುವಂತಹ ವಿದ್ಯಾರ್ಥಿಗಳಿಗೆ ಏನಾದರೂ ಅನುಕೂಲ ಆಗತ್ತೆ ಅಂತ ಹೇಳಿ ಏನು ಒಂದು ಸ್ವಲ್ಪ ಕೂಡ ಮಾತಾಡ್ತಾ ಇಲ್ಲ ಪ್ಯಾರಾಮೆಡಿಕಲ್ ಬೋರ್ಡ್ನವರು. ಈ ಮಧ್ಯದಲ್ಲಿ ಯಾಕೆ ಈ ಪ್ಯಾರಾಮೆಡಿಕಲ್ ಕೋರ್ಸ್ ಅಪ್ಲಿಕೇಶನ್ ಬರ್ತಾ ಇಲ್ಲ ಮತ್ತು ಒಂದಷ್ಟು ವಿದ್ಯಾರ್ಥಿಗಳನ್ನು ಕೇಳ್ತಾ ಇದ್ರು, ಸರ್ ನೋಡಿ ನಾವೀಗ SSLC ಮೇಲೆ ಈ ವರ್ಷ 26ರಲ್ಲಿ ಅಡ್ಮಿಷನ್ಸ್ ಬಂದ್ ಆಗುತ್ತೆ, ಮತ್ತು ಇದಕ್ಕೆ ಬಂದಾದರೆ ಇದಕ್ಕೆ ಡಿಮಾಂಡ್ ಇಲ್ವಾ ಅಂತೇಳಿ. ಈ ಡಿಮಾಂಡ್ ಅನ್ನೋ ಶಬ್ದವನ್ನು ಯೂಸ್ ಮಾಡಿಕೊಂಡು ನಾವು ಒಂದಷ್ಟು ನಿಮ್ಗಳಿಗೆ ಮಾಹಿತಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೆ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಈವರೆಗೆ ಕೂಡ ಅಪ್ಲಿಕೇಶನ್ಗಳು ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಮತ್ತು ಈ ಹಿಂದೆ ಒಂದಷ್ಟು ನೋಟಿಫಿಕೇಶನ್ಗಳು ಬಂದಿದ್ದು PUC ಸೈನ್ಸ್ ಮೇಲೆ ಮಾತ್ರ ಒಂದು 2 ಕೋರ್ಸ್ಗಳನ್ನು ಅವರು ಬಿಡುಗಡೆ ಮಾಡಿರುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ನವರು. ನೋಡಿ 2026ರಿಂದ ಸ್ಟಾರ್ಟ್ ಆಗುತ್ತೆ. SSLC ಮೇಲೆ ಯಾರು ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಮಾಡಕ್ ಕುಂತೀರಿ 2026ರಿಂದ ಸ್ವಲ್ಪ ನಿಮಗೆ ತುಂಬ ಸ್ವಲ್ಪ ಅನ್ನೋದಕ್ಕಿಂತ ತುಂಬಾನೇ ಸ್ವಲ್ಪ ಕಷ್ಟ ಆಗುತ್ತೆ ಕೋರ್ಸ್ ಕಂಪ್ಲೀಟ್ ಮಾಡಿದ ಮೇಲೆ ಜಾಬ್ಗಳನ್ನು ಪಡ್ಕೊಳ್ಳಿಕ್ಕೆ. ಹೌದ್ರಿ. ಸೊ ಇದರ ಡಿಮಾಂಡ್ ಕಡಿಮೆ ಆಗೈತೆ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ನವ್ರು ಏನು ಮಾಡಕ್ ಕುಂತಾರಪ್ಪ ಅಂದ್ರೆ ಈ ಕೋರ್ಸ್ಗಳನ್ನು SSLC ಮೇಲೆ ಬಂದ್ ಮಾಡ್ತಾ ಇರುವಂಥದ್ದು. ಆಲ್ರೆಡಿ ಆದೇಶ ಕೂಡ ಬಂದಿದೆ. ಓನ್ಲಿ PUC ಮೇಲೆ ಸೈನ್ಸ್ ಮೇಲೆ ಮಾತ್ರ, SSLC ಮೇಲೆ ಅಂತ ಹೇಳಿ ಶಬ್ದ ಯೂಸ್ ಮಾಡಿಲ್ಲ, ಆದರೆ PUC ಮೇಲೆ ಮಾತ್ರ ಅಂತ ಹೇಳಿ SSLC ಮೇಲೆ ಕೋರ್ಸ್ಗಳನ್ನು ಮಾಡಬೇಕು ಅಂತ ಹೇಳಿ ಆಸೀಟ್ ಒಂದು ಕುಂತಿರುವಂತ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸೊ ಇದು ಒಂಥರ ತಣ್ಣೀರು ಹಾಕದಂಗೆ ಆಗೈತಿ. ಆಯ್ತು ಸರ್, ನಾವು ಈಗ ಗೌರ್ಮೆಂಟ್ ಅಪ್ಲಿಕೇಶನ್ ಕರಿತಾ ಇಲ್ಲ, ನಾವು ಪ್ರೈವೇಟ್ ಹೋಗ್ತೀವ್ರಿ. ಸೊ ನೋಡ್ರಿ, ಅದು ನಿಮ್ಮ ರಿಸ್ಕ್ ರೀ. ಯಾಕಂತಂದ್ರೆ ಈವರೆಗೂ ಕೂಡ ಪ್ರೈವೇಟ್ ಕಾಲೇಜುಗಳಿಗೆ ಅಡ್ಮಿಷನ್ ತಗೋಬೇಕು ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಕೌನ್ಸಿಲ್ನು ಕೂಡ ಹೇಳಿಲ್ಲ, ಸ್ಟೇಟ್ ಗೌರ್ಮೆಂಟ್ ಕೌನ್ಸಿಲ್ ಕೂಡ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಪ್ಯಾರಾಮೆಡಿಕಲ್ ಬೋರ್ಡು ಕೂಡ ಈವರೆಗೂ ಕೂಡ 28/7/2026 ಇವತ್ತಿನ ಕೂಡ ಅಡ್ಮಿಷನ್ ತಗೋರಿಪ್ಪ ನೀವು ಪ್ರೈವೇಟ್ ಕಾಲೇಜ್ನವ್ರ ಅಂತ ಹೇಳಿಲ್ಲ. ಅದು ನಿಮ್ಮ ರಿಸ್ಕ್ ಆಗುತ್ತಾ? ನೀವು ಮತ್ತು ನಿಮ್ಮ ತಂದೆ ತಾಯಿ ಮೇಲೆ ಬಿಟ್ಟಿರುವಂತಹ ವಿಷಯ, ಅದು ನಿಮ್ದ ರಿಸ್ಕ್. ಹಂಗಂತೇಳಿ ಒಂದಷ್ಟು ವಿದ್ಯಾರ್ಥಿಗಳು ನನಗೆ ಆವಾಗ ಬಂದು ಕೇಳ್ತಿರ್ತಾರೆ, ಸರ್ ನಾವು ಈ ಪ್ರೈವೇಟ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ಬಿಟ್ಟಿವಿ, ನಮ್ಮ ಲೈಫ್ ಹೆಂಗ್ರಿ? ಅದಕ್ಕೆ ನಿಮ್ಗೆ ಬಿಟ್ಟಿದ್ದು. ಯಾಕಂದ್ರೆ ನೀವು ಅಡ್ಮಿಷನ್ ಮಾಡಿರಿ, ನೀವು ರಿಸ್ಕ್ ತಗೊಂಡಿರಿ, ನಿಮ್ಮ ತಂದೆ ತಾಯಿ ರಿಸ್ಕ್ ತಗೊಂಡಾರ, ನಿಮಗೆ ಬಿಟ್ಟಿರುವಂತ ವಿಷಯ. ಇಲ್ಲಿ ಪ್ಯಾರಾಮೆಡಿಕಲ್ ಬೋರ್ಡ್ ಆಗಲಿ ಅಥವಾ ನನಗೆ ಕೇಳಿದ್ರೆ ನಾನು ಕೂಡ ಏನು ಮಾಡಕ್ ಬರಂಗಿಲ್ಲ, ಯಾಕಂದ್ರೆ ಅದು ನೀವು ಸ್ವಯಂ ಪ್ರೇರಿತವಾಗಿ ಹೋಗಿ ಅಡ್ಮಿಷನ್ ಮಾಡಿಸಿರಿ. ಇಲ್ಲಿ ಪ್ಯಾರಾಮೆಡಿಕಲ್ ಬೋರ್ಡ್ ಎಂದು ಕೂಡ ಹೇಳಿಲ್ಲ ನಿಮ್ಗೆ ಅಡ್ಮಿಷನ್ ಹೋಗಿ ಮಾಡಿಸಿರಪ್ಪ ತಮ್ಮ್ಯಾಗಳ ಪ್ರೈವೇಟ್ ಕಾಲೇಜ್ ಓಪನ್ ಅಡ್ಮಿಷನ್ ಅದ ಹೋಗಿ ಮಾಡಿಸ್ರಿ ಅಂತ ಯಾರು ಹೇಳ್ಯಾರ ನಿಮ್ಗೆ? ಯಾರು ಕೂಡ ಹೇಳಿಲ್ಲ. ಅದು ನಿಮ್ಮ ರಿಸ್ಕ್ ಆಗ್ತದೆ. ಹಂಗಂತೇಳಿ ನಾವು ಇದಕ್ಕೆ ವ್ಯಾಲ್ಯೂ ಇಲ್ಲ ಆಯ್ತು ಇಲ್ಲೋ ಅದು ಕೂಡ ನಂಗೆ ಗೊತ್ತಿಲ್ರಿ. ವ್ಯಾಲ್ಯೂ ಇದ್ದಿದ್ರಪ್ಪ ಅಂತಂದ್ರೆ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಇಷ್ಟೊತ್ತಿಗೆ ಬಿಡ್ತಿದ್ರ. ವ್ಯಾಲ್ಯೂ ಏನಾದ್ರು ಇದ್ದಿತ್ತಪ್ಪ ಅಂತಂದ್ರ ಸೆಂಟ್ರಲ್ ಗೌರ್ಮೆಂಟ್ನವ್ರು ಈ ಒಂದು ಕೋರ್ಸ್ನ ಯಾಕೆ ಬಂದ್ ಮಾಡ್ತಿದ್ರ? ಹೌದಲ್ರಿ? ವ್ಯಾಲ್ಯೂ ಈ ಕೋರ್ಸಿಗೆ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಕೋರ್ಸಿಗೆ ವ್ಯಾಲ್ಯೂ ಇದ್ದಿದ್ರಪ್ಪ ಅಂತಂದ್ರ ಸೆಂಟ್ರಲ್ ಗೌರ್ಮೆಂಟ್ ಕೌನ್ಸಿಲಿನವರು ಪ್ಯಾರಾಮೆಡಿಕಲ್ ಕೋರ್ಸನ್ನ SSLC ಮ್ಯಾಲೆ ಯಾಕೆ ಇಡ್ಲಿಲ್ಲ? ಯಾಕೆ ಅದಕ್ಕೆ ಅಪೋಸ್ ಮಾಡಿ ಅದನ್ನ ಬಂದ್ ಮಾಡಕ್ಕೆ ಟ್ರೈ ಮಾಡಕ್ ಕುಂತಾರ? ವ್ಯಾಲ್ಯೂ ಇಲ್ಲ ಅಂತ ಹೇಳಿ ಹೌದಲ್ಲ? SSLC ಮೇಲೆ ವ್ಯಾಲ್ಯೂ ಇಲ್ಲ. ಯಾಕೆ ವ್ಯಾಲ್ಯೂ ಇಲ್ಲ? ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಂತೂ SSLC ಮೇಲೆ ತಗೊಂಗಲ್ಲ. ಸ್ಟೇಟ್ ಗೌರ್ಮೆಂಟ್ ಬರೀ NHM ತೊಗೊಳಕ್ ಕುಂತಾರ, 15-16 ರೂಪಾಯಿ ಸ್ಯಾಲ್ರಿ ಕೊಡ್ತಾರ. ಪ್ರೈವೇಟ್ ಅಲ್ಲಿ ನೋಡಿದ್ರೆ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಬರ್ರಿ, 4,000 ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ. 4,000 ರೂಪಾಯಿ 5,000 ರೂಪಾಯಿ ನಿಮ್ಮ ಸಂಜೆ ಮಟ್ಟ ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡ್ರೆ 8,000 ರೂಪಾಯಿ. ಅದು ESI ಇಲ್ಲ, PF ಇಲ್ಲ, ಸೆಕ್ಯೂರಿಟಿ ಅನ್ನೋದು 0. ಇಂಥ ಜಾಬ್ಗಳನ್ನು ಪಡ್ಕೊಳ್ಳಿಕ್ಕೆ ನೀವು 3 ವರ್ಷ ಓದಬೇಕಾ? ಇದು ನಿಮಗೆ ಬಿಟ್ಟಿರುವಂತ ವಿಷಯ. ಪ್ಯಾರಾಮೆಡಿಕಲ್ 2026ರಿಂದ ಸ್ಟಾರ್ಟ್ ಆಗೈತ್ರಿ. ಏನಪ್ಪಾ ಅಂದ್ರೆ ತನ್ನ ವ್ಯಾಲ್ಯೂವನ್ನು ಕಳ್ಕೊಳ್ಳಿಕ್ಕೆ. ನನ್ನ ಪ್ರಕಾರ 2026ರಿಂದ ಯಾರು ಅಡ್ಮಿಷನ್ ಮಾಡಿಸಿರಲ್ಲ ನಿಮಗೆ ಮುಂದೆ ಲೈಫ್ ಅಷ್ಟೊಂದು ಚೆನ್ನಾಗಿಲ್ಲ. ಯಾಕಂತಂದ್ರೆ ಆಲ್ರೆಡಿ ಎಲ್ಲ ಕೂಡ PUC ಸೈನ್ಸ್ ಮೇಲೆ ಆದಂಥ ವಿದ್ಯಾರ್ಥಿಗಳಿಗೆ ಜಾಬ್ಗಳನ್ನು ಕೊಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ನವರು. ಹಿಂಗಿರ್ಬೇಕಾದ್ರೆ 26ರಿಂದ ಈ ವರ್ಷದಿಂದ ಯಾರು ನೀವು ಅಡ್ಮಿಷನ್ ಮಾಡಿಸಿರಲ್ಲ, ಇನ್ನು 3 ವರ್ಷ ಒಳಗಡೆ ಅದ್ರದ್ದು ವ್ಯಾಲ್ಯೂ 0 ಆಗ್ಬೋದು. ಯಾಕಾರ ಮಾಡಿನಪ್ಪ ಅನಿಸ್ಬೋದು. ಈಗ ಅನ್ನಕುಂತಾರ ವಿದ್ಯಾರ್ಥಿಗಳು ದೇರ್ ಇಸ್ ನೋ ವ್ಯಾಲ್ಯೂ. ಸರ್ ಹೇಳಕ್ ಹೋಗಬೇಡ್ರಿ, ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡ್ರಿ ಅಂತ ಹೇಳಂತೆ ಬಂದ್ ಹೇಳೋಗುತ್ತಾರ. ಏನಿಲ್ರಿ, ಸುಮ್ಮನೆ ನಾವು ಮದುವೆ ಆಗುತ್ತಾನ ಕಷ್ಟ ರೀ, 4,000 ರೂಪಾಯಿ ಜಾಬ್ ಮಾಡೋದು. ಮದುವೆ ಆದ್ಮೇಲೆ ಅಂತ ನಾವು ಮೊದಲು ಬಿಟ್ಟು ಹೋಗ್ತೀವಿ. ಆ ರೇಂಜಿಗೆ ಅದೇವ್ರಿ, ಸ್ಯಾಲ್ರಿ ಇಲ್ಲ, ಟಾರ್ಚರ್ ಐತಿ, ವ್ಯಾಲ್ಯೂ ಇಲ್ಲ, ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಸೊ ಹಿಂಗಿರ್ಬೇಕಾದ್ರೆ
ನನ್ನ ಅನಿಸಿಕೆ ಹೇಳೋದೇನಪ್ಪ ಅಂತಂದ್ರೆ ನಾನು ಪ್ರಾಕ್ಟಿಕಲ್ ನೋಡ್ತೇನೆ. ಯಾಕಂತಂದ್ರೆ ಪ್ರಾಕ್ಟಿಕಲಿ ನಾನು ವಿದ್ಯಾರ್ಥಿಗಳು ನೋಡಿದಾದ್ರೆ ಕಷ್ಟದಲ್ಲಿ ಇದ್ದಾರೆ ಹೊರತು ಏನು ಹಳೆ ವಿದ್ಯಾರ್ಥಿಗಳು ಇದ್ರಲ್ಲ ಅವ್ರಿಗೇನು ಸ್ಯಾಲ್ರಿ ಇತ್ತಲ್ಲ ಅಷ್ಟದಾಗ ಅವ್ರು ಹ್ಯಾಪಿ ಅದಾರ. ಆದ್ರೆ ಈ ಕಲ್ತು ಹೋದಾರಂತ ವಿದ್ಯಾರ್ಥಿಗಳು ಅಂದ್ರೆ 26ರಿಂದ ಯಾರು ಈಗ ಅಡ್ಮಿಷನ್ ಮಾಡಿಸಿ ನೀವು ಮುಂದುವರ್ಷನ ಕೊಡ್ದ ನಿಮ್ಗೆ ದೇವರ ಕಾಪಾಡಬೇಕಾ ನಿಮ್ಗೆ ಕೆಲಸ ಕೊಡ್ಬೇಕಂತಂದ್ರೆ ಮತ್ತೆ ನಮ್ಮ ಸ್ಮಾರ್ಟ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ನಾಗ ಬಂದು ಹರಿಕೆ ಹಾಕ್ಬೇಕು ನೀವು, ಅಥವಾ ಬಂದು ನೀವು ಬೇಕು ನಿಂತು ಬಿಡ್ತೀರಿ. ಏನಂತೇಳಿ ನಿಮ್ಮ ಚಾನಲ್ ನೋಡಿ ನಾವು ಅಡ್ಮಿಷನ್ ಪ್ಯಾರಾಮೆಡಿಕಲ್ಗೆ ಬಂದೇವ್ರಿ, ನಾ ಅಡ್ಮಿಷನ್ ನಿಮ್ಗೆ ಮಾಡಿಸಂತ ಹೇಳಿಲ್ಲ, ಆದರೂ ಕೂಡ ನೀವು ಪ್ಯಾರಾಮೆಡಿಕಲ್ ಮಾಡೀವ್ರಿ ಅಂತ ಹೇಳ್ತೀರಿ. ನಾನು ಎಂದೂ ಕೂಡ ಅಂದಿಲ್ಲ. ನಮಗೆ 26ರಿಂದ ತುಂಬ ಕಷ್ಟದ ದಿನಗಳು ಚಾಲು ಆದವು ಪ್ಯಾರಾಮೆಡಿಕಲ್ಗೆ. ಅದಕ್ಕೆ ನನಗನ್ನಿಸ್ತಾ ಇದೆ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಈ ವಿದ್ಯಾರ್ಥಿಗಳಿಗೆ ಕಷ್ಟ ಕೊಡಬಾರ್ದು ಅಂತೇಳಿ ಅಪ್ಲಿಕೇಶನ್ಗಳನ್ನು ಕರೆಯಾಕುಂತಿಲ್ಲ. ಸೊ ಹಿಂಗೆ ಅಪ್ಲಿಕೇಶನ್ ಕರೆಯಾಕುಂತಿಲ್ಲ ಅಂದಮೇಲೆ ನೀವುಗಳು ಏನು ಮಾಡಂತೀರಿ, ಕಂಡೀರಿ ಇಲ್ಲೋ ಜೀವನದಾಗ ಈ ಕೋರ್ಸ್ ಮಾಡಿದ್ರೆ ನಿಮ್ದು ಏನೋ ಸ್ವರ್ಗಕ್ಕೆ ಹೋಗ್ತೀರೇನೋ, ಅಥವಾ ಈ ಕೋರ್ಸ್ ಮಾಡಿದ್ರೆ ಅಷ್ಟು ನಿಮ್ಮ ಊರಿಗೆ ಕರ್ಕೊಂಡು ಹೋಗ್ತಾರೇನೋ. ಹೌದಾ, ಈ ಕೋರ್ಸ್ ನೀವು ಮಾಡಿದ್ರೆ ಅಷ್ಟು ನಿಮ್ಗೆ ಏನಪ್ಪಾ ಅಂತಂದ್ರೆ ಭೂಮಿ ಮೇಲೆ ಹುಟ್ಟಿದ್ದಕ್ಕೆ ಸಾರ್ಥಕ ಆಗಿತ್ತೇನೋ, ಅಥವಾ ಈ ಕೋರ್ಸ್ ಮಾಡಿದ್ರೆ ಅಷ್ಟು ನಿಮ್ಗೆ ಏನಪ್ಪಾ ಅಂತಂದ್ರೆ ನಾಳೆ ಹೆಣ ಕೊಡ್ತಾರೇನೋ, ಈ ಕೋರ್ಸ್ ಮಾಡಿದ್ರೆ ಅಷ್ಟು ನಿಮ್ಗೆ 1 ಲಕ್ಷ ರೂಪಾಯಿ ಸ್ಯಾಲ್ರಿ ಸಿಗ್ತದೆ ಅಂತ ಯಾರಾದ್ರೂ ಹೇಳ್ಯಾರೇನೋ. ಇದನ್ನೆಲ್ಲ ಗೊತ್ತಿಲ್ಲ ನನಗೆ, ಬಡ್ಕೊಳಕ್ ಬಿಟ್ಟಿರಿ ನೀವು. ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಯಾವಾಗ ಬರ್ತೈತಿ ಅಂತೇಳಿ. ಬಟ್ ಇದೆಲ್ಲ ಕಷ್ಟಗಳನ್ನು ನೋಡಿಕೊಂಡು ಸೆಂಟ್ರಲ್ ಗೌರ್ಮೆಂಟ್ನವರು ಈ ಕೋರ್ಸ್ಗಳನ್ನು PUC ಮೇಲೆ ಮಾತ್ರ ಅಂತ ಮೆನ್ಷನ್ ಮಾಡಿ ದೀಡ್ ನಮಸ್ಕಾರ ಹಾಕಿಬಿಟ್ಟಾರ. ಇನ್ನು ಮ್ಯಾಗಿನ ನಿಮ್ಗೆ ಬಿಟ್ಟಿರುವಂಥದ್ದು ಪ್ಯಾರಾಮೆಡಿಕಲ್ ನೀವು 26ರಿಂದ ಮಾಡಿದ್ರೆ 27, 28, 29 ದೇವರ ಕಾಪಾಡಬೇಕು. ಅವಾಗ ಏನು ಕರ್ಮ ಇರೋದು ಗೊತ್ತಿಲ್ಲ. ಈಗ ಕರ್ಮ ಚಾಲು ಆಗೈತಿ. ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡಿದವರಿಗೆ ಈಗ ಕರ್ಮ ಚಾಲು ಆಗೈತಿ. ಸರಿಯಾದಂಥ ಜಾಬ್ಗಳಿಲ್ಲ. ಅದ ಒಂದು NHM ಜಾಬ್. ಎಷ್ಟು ಕೊಡ್ತಾರೆ NHM ಜಾಬ್ನಾಗ? ಸಾಯಿ ತನಕ ನೀವು ಮಾಡಿದ್ರಂದ್ರೂ 30,000 ರೂಪಾಯಿ ಕ್ರಾಸ್ ಆಗೋದಿಲ್ಲ. 14,000 ರೂಪಾಯಿ ಚಾಲು ಮಾಡ್ತಾರೆ. ವರ್ಷಕ್ಕೆ 500 ರೂಪಾಯಿ ಇನ್ಕ್ರಿಮೆಂಟ್. 10 ವರ್ಷ ಆದ್ಮೇಲೆ 5,000 ರೂಪಾಯಿ ಇನ್ಕ್ರಿಮೆಂಟ್ ನಿಮಗೆ. 10 ವರ್ಷ ಆದ್ಮೇಲೆ 20,000 ರೂಪಾಯಿ ಸ್ಯಾಲ್ರಿ ಕತ್ತಿ ನಿಮ್ಗೆ. 20,000, 22,000 ರೂಪಾಯಿ ಸ್ಯಾಲ್ರಿ ಕತ್ತಿ 10 ವರ್ಷ ಆದ್ಮೇಲೆ. ಇಂಥ ಜಾಬ್ಗಳನ್ನು ನಾವು ಮಾಡಿ ಯಾಕೆ ಲಾಸ್ಟ್ ಮಾಡ್ಕೋಬೇಕು ಅನ್ನೋದು ನಂದು ಕೂಡ ಒಂದು ಪ್ರಶ್ನೆ ಐತಿ. ಇದು ಬೇರೆ ವಿದ್ಯಾರ್ಥಿಗಳದ್ದು ಪ್ರಶ್ನೆ ಐತಿ. ಆದ್ರೆ ಯಾರು ಹೊಸ ವಿದ್ಯಾರ್ಥಿಗಳು ಇದಾರಲ್ಲ ಅವ್ರು ಕಂಡಾರಿಲ್ಲ ಅನ್ನೋ ಥರ ಮಾಡ್ಕೊಳಕ್ ಕುಂತಾರ. ಇದು ನನ್ನ ವೈಯಕ್ತಿಕವಾದಂಥ ಮಾತು. ಇಲ್ಲಿ ಯಾವುದೇ ಥರದಂಥ ಸಂಘ ಸಂಸ್ಥೆ ಆಗಲಿ ಅಥವಾ ಯಾವುದೋ ವ್ಯಕ್ತಿ ಆಗಲಿ ನನಗೆ ಅವ್ರಿಗೆ ಈಗ ಸಂಬಂಧ ಇಲ್ಲ. ಇಲ್ಲಿ ನನಗೆ ಸಂಬಂಧ ಇರೋದು ಒಂದೇ ಏನಪ್ಪಾ ಅಂತಂದ್ರೆ ನನಗೆ ವಿದ್ಯಾರ್ಥಿಗಳ ಸಂಬಂಧ, ನನ್ನ ಮಾಹಿತಿ ಮಾತ್ರ ಸಂಬಂಧ. ನಮಸ್ಕಾರ.